500 ಸಬ್ಸ್ಕ್ರೈಬರ್ಸ್ ಆಗಲಿ ಆವಾಗ ನೋಡೋಣ ಮುಂದೆ. ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಫ್ಲೇಕ್ಸ್ ಹಾಕಿರ್ತಾರೆ ಅದರಲ್ಲಿ. ಇಂಡಿಯನ್ ಮನಿಯಲ್ಲಿ 2,500 ರೂಪೀಸ್ ಆಗುತ್ತೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇಷ್ಟು ದಿನ ನೀವು ನನ್ನ ವ್ಲಾಗ್ ಅಲ್ಲಿ ನನ್ನ ರೂಟೀನ್ಸ್ ಹೇಗಿರುತ್ತೆ, ಆಮೇಲೆ ಸೋನೊಂದು ಸ್ವಲ್ಪ ಏನು ಆಕ್ಟಿವಿಟೀಸ್ ಇರುತ್ತಲ್ಲ, ಬರೀ ಇದನ್ನೇ ನೋಡ್ತಿದ್ರಿ ನೀವು. ಬಟ್ ಇವತ್ತಿನ ವ್ಲಾಗ್ ಅಲ್ಲಿ ಅಬುದಾಬಿನಲ್ಲಿರೋ ಒಂದು ಪ್ಲೇಸ್ ನ ನೋಡ್ತಾ ಇದ್ದೀರಾ. ಅದು ಯಾವ್ದು ಅಂತ ಅಂದ್ರೆ ಎಮಿರೇಟ್ಸ್ ಪ್ಯಾಲೇಸ್ ಅಂತ ಹೇಳೋದು. ಇವತ್ತು ಎಮಿರೇಟ್ಸ್ ಪ್ಯಾಲೇಸ್ ನ ಎಕ್ಸ್ಪ್ಲೋರ್ ಮಾಡೋಣ ಬನ್ನಿ. ಇದರಲ್ಲಿ ಏನೇನು ನಮ್ಗೆಲ್ಲ ಇಂಟ್ರೆಸ್ಟಿಂಗ್ ಆದ ವಿಷಯಗಳು ಏನೇನಿದೆ ಅಂತ ನಿಮಗೂ ಹೇಳ್ತೀನಿ. ಕಮ್ ಆನ್. ಇಲ್ಲಿ ಸೋನು ದಾರಿಲಿ ಬರಬೇಕಾದ್ರೆ ಫ್ಲವರ್ನ ನೋಡಿದ್ನಂತೆ. ಯಾವಾಗಲೂ ಫ್ಲವರ್ ನೋಡಿದಾಗ್ಲೂ ಅಷ್ಟೇ ಕಿತ್ಕೊಂಬಂದು ಕೊಡ್ತಾ ಇರ್ತಾನೆ. ಎಲ್ಲೇ ನೋಡಲಿ ಈ ಥರ ತಂದು ಕೊಟ್ಬಿಟ್ಟು ಐ ಲವ್ ಯು ಮಮ್ಮಿ ಅಂತ ಹೇಳ್ತಿರ್ತಾನೆ. ಇವನು ಕೊಡೋದು ನೋಡಿಬಿಟ್ಟು ಅಚ್ಚುನು ಅಷ್ಟೇ ಇತ್ತೀಚೆಗೆ ಕೊಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾನೆ. ಅದು ಹೂವೇ ಆಗಲಿ ಎಲೆನೇ ಆಗಲಿ ತಂದು ಕೊಟ್ಬಿಟ್ಟು ಅಮ್ಮ ಐ ಲವ್ ಯು ಅಂತ ಅವನು ಕೂಡ ಹೇಳಕ್ಕೆ ಟ್ರೈ ಮಾಡ್ತಾನೆ. ನೋಡ್ತಿದ್ದೀರಲ್ಲ, ಇದೇ ಬಂದ್ಬಿಟ್ಟು ಎಮಿರೇಟ್ಸ್ ಪ್ಯಾಲೇಸ್ಗೆ ಎಂಟ್ರೆನ್ಸ್. ಇದು ಒಂದೇ ಅಲ್ಲ, ಸುಮಾರು ಎಂಟ್ರೆನ್ಸಸ್ ಇರ್ತವೆ. ಬಟ್ ನಮಗೆ ಇಲ್ಲೇನಿರುತ್ತಲ್ಲ, ನೋಡೋಕೆ ಬಂದಿರೋ ಟೂರಿಸ್ಟ್ ಆಯಿತು, ವಿಸಿಟರ್ಸಿಗಾಯಿತು, ಅವರಿಗೆ ಇದು ಬಂದು ಮೇನ್ ಎಂಟ್ರೆನ್ಸ್. ಇದನ್ನ ಹೇಗೆ ಹೋಗ್ಬೇಕು ಅಂತ ಅಂದರೆ, ಇಲ್ಲಿಂದ ಹಿಡಿದು ಅಲ್ಲಿವರೆಗೂ ಸ್ಟೆಪ್ಸ್ ಹತ್ಕೊಂಡೇ ಹೋಗಬೇಕು, ಅಷ್ಟು ಹೈಟಲ್ಲಿದೆ ಇದು. ಆ್ಯಂಡ್ ಹಾಗೆ ನೀವು ಇಲ್ಲಿ ನನ್ನ ಸುತ್ತಮುತ್ತ ನೋಡ್ತಾ ಇದ್ದೀರಾ, ಇವೆಲ್ಲ ಫೌಂಟೇನ್ಸ್ ಇರುತ್ತೆ. ಆಮೇಲೆ ಇನ್ನೊಂದು ಇದಕ್ಕೆ ಏನು ಮೇನ್ ಅಂತ ಅಂದರೆ, ಇದು ಬ್ಯಾಕ್ ಸೈಡ್ ಕೂಡ ಅಷ್ಟೇ ಚೆನ್ನಾಗಿರೋದು. ನಿಮಗೆ ಬಿಲ್ಡಿಂಗ್ಸ್ ಬ್ಯಾಕ್ಗ್ರೌಂಡ್ ಕೂಡ ಚೆನ್ನಾಗಿದೆ. ಇಲ್ಲೇನು ನಾನು ಬಿಲ್ಡಿಂಗ್ಸ್ ಅಂತ ಹೇಳಿದ್ನಲ್ಲ, ಅವು ಕೂಡ 5 ಸ್ಟಾರ್ ಹೋಟೆಲ್ಸೇ. ಇಲ್ಲೆಲ್ಲ ತುಂಬ ಲೈಟಿಂಗ್ಸ್ ಆಗಿರ್ಬೋದು. ಇದನ್ನು ಡೇ ವ್ಯೂವ್ಕಿನ್ನ ನೈಟ್ ವ್ಯೂ ನೋಡಬೇಕು. ಈ ಏರಿಯಾನ ತುಂಬ ಏಸ್ಥೆಟಿಕ್ ಆಗಿ ಚೆನ್ನಾಗಿರುತ್ತೆ. ಹಾಗೆ ಆ ಲೈಟಿಂಗ್ಸು, ಆಮೇಲೆ ಫೌಂಟೇನ್ ಸೌಂಡ್ಸು, ಈ ನೀರಲ್ಲಿ ಆಟಾಡೋದು ಮಾತ್ರ ಮಕ್ಕಳಿಗಂತರೂ ಹೇಳಿ ಮಾಡಿಸಿ ಜಾಗ ಅಂತ ಹೇಳ್ಬೋದು, ನೀರಲ್ಲಿ ಆಟ ಆಡೋಕ್ಕೆ. ಅದಾದಮೇಲೆ ನಾನೇನು ಸ್ಟೇರ್ಸ್ ಅಂತ ಹೇಳಿದ್ನಲ್ಲ, ಅಷ್ಟು ಸ್ಟೇರ್ಸ್ ಅದ ಮಧ್ಯ ಈ ಥರ ಒಂದು ವಾಟರ್ ಫ್ಲೋ ಪಾತ್ ಅಂತ ಬಿಟ್ಟಿರ್ತಾರೆ. ಅದನ್ನು ಕೂಡ ಫೋಟೋ ತಗೊಳಕ್ಕಾಗಿರ್ಬೋದು. ಆಮೇಲೆ ಅದೊಂಥರ ವೈಬ್ ತುಂಬ ಚೆನ್ನಾಗಿದೆ. ಬಂದಿರೋ ಟೂರಿಸ್ಟು ಹಾಗೆ ಇದೇನು ವಿಸಿಟರ್ಸ್ ಎಲ್ಲ ಇರ್ತಾರಲ್ಲ, ಅದರಲ್ಲಿ ಯಾರಾದರೂ ಹ್ಯಾಂಡಿಕ್ಯಾಪ್ ಇದ್ದರೆ ಆ ಸ್ಟೆಪ್ಸ್ನೆಲ್ಲ ಹತ್ತಕ್ಕಾಗಲ್ಲ ಅಂತ ಅಂದರೆ ಅವರಿಗೆಲ್ಲ ಸಪ್ರೇಟಾಗಿ ಬಗ್ಗಿ ಫೆಸಿಲಿಟಿ ಕೂಡ ಇರುತ್ತೆ. ಇದೇನು ಎಮಿರೇಟ್ಸ್ ಪ್ಯಾಲೇಸ್ ಇದೆಯಲ್ಲ, ಇದರ ಇಂಟೀರಿಯರ್ ಬಂದ್ಬಿಟ್ಟು ಅರೇಬಿಯನ್ ಸ್ಯಾಂಡ್ ಶೇರ್ನ ರೆಪ್ರೆಸೆಂಟ್ ಮಾಡುತ್ತೆ. ಹಾಗೆ ಇದು ರಾಯಲಿಟಿಗೆ, ಲಕ್ಸುರಿಗೆ ಹೇಗೆ ಹೆಸರಾಗಿದೆ ಅಂತಂದರೆ, ಇದರ ಇಂಟೀರಿಯರು ಸಿಲ್ವರ್ ಮತ್ತು ಗೋಲ್ಡ್ ಮಿಕ್ಸಿಂಗ್ ಕೂಡ ಇದೆ ಗೊತ್ತಾ. ಈ ಪ್ಯಾಲೇಸ್ ಇದು ಇನ್ನೊಂದು ಸ್ಪೆಷಾಲಿಟಿ ಏನಂತ ಅಂದರೆ, ನಾವು ರೂಮ್ ಬುಕ್ ಮಾಡಲೇಬೇಕಂತ ಏನಿಲ್ಲ, ವಿಸಿಟರ್ಸಿಗೆ ಫ್ರೀ ಎಂಟ್ರಿ ಇರುತ್ತೆ. ಇನ್ ಕೇಸ್ ನಾವು ಸ್ಟೇ ಮಾಡಲೇಬೇಕು ಅಂತ ಅಂದರೆ ಪರ್ ನೈಟ್ ಸ್ಟ್ಯಾಂಡರ್ಡ್ ರೂಮ್ಸ್ ತೊಗೊಂಡ್ರೆ 1200ಇಂದ 2000ವರೆಗೂ ಆಗುತ್ತೆ. ಹಾಗೆ ನಾವೇನಾದರೂ ರಾಯಲ್ ಆಗಿ ಇನ್ನೂ ಸ್ವಲ್ಪ ನಮಗೆ ಲಕ್ಸುರಿ ಇರಲಿ ಅಂತ ಅಂದರೆ ಸೂಟ್ ರೂಮ್ಸಿಗೆಲ್ಲ ಇಡೀ 4200ರಿಂದ 14,000ವರೆಗೂ ಇದೆ ಗೊತ್ತಾ. ಪ್ಯಾಲೇಸಲ್ಲಿ ಎಂಟ್ರಿ ಆಗಿದ ತಕ್ಷಣವೇ ಈ ಥರ ಅಬುದಾಬಿ ಕಿಂಗ್ದು ಗೋಲ್ಡ್ ಫ್ರೇಮ್ ಮಾಡಿಟ್ಟಿದ್ದಾರೆ. ಅದು ಕೂಡ 24 ಕ್ಯಾರೆಟ್ ಗೋಲ್ಡ್ ಕೂಡ. ಗೈಸ್, ಇಲ್ಲಿ ಇನ್ನೊಂದೇನು ಗೊತ್ತಾ, ಒಂದು ಕ್ಯಾಪೆಚಿನೋ ಸಿಗುತ್ತಂತೆ. ಎಮಿರೇಟ್ಸ್ ಪ್ಯಾಲೇಸಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ಅಲ್ಲಿ ಒಂದು ಕ್ಯಾಪೆಚಿನೋ ಸಿಗುತ್ತೆ. ಅದು ಯಾವುದು ಅಂತ ಅಂದರೆ ಪ್ಯೂರ್ 24 ಕ್ಯಾರೆಟ್ ಗೋಲ್ಡ್ ಫ್ಲೇಕ್ಸ್ ಹಾಕಿರ್ತಾರೆ ಅದರಲ್ಲಿ. ಅದನ್ನು ಬಂದ್ಬಿಟ್ಟು ಒಂದು ಕಾಫಿಗೆ 90 ದಿರಮ್. 90 ದಿರಮ್ ಅಂತಂದರೆ ಇಂಡಿಯನ್ ಮನಿಯಲ್ಲಿ 2,500 ರೂಪೀಸ್ ಆಗುತ್ತೆ. ಸೊ ನಾನು ಅದನ್ನು ಟ್ರೈ ಮಾಡಬೇಕು ಅಂತ ನಾನು ಅಂತಿದ್ದೆ. ಬಟ್ ನನ್ನ ಹಸ್ಬೆಂಡ್ ಇದು ರಿಯಾಕ್ಷನ್ ನೋಡ್ತೀರಾ ನೀವು.
ರೀ ಕೊಡಿಸ್ತೀರಾ ಕಾಫಿ ಏನು? 90 ದಿನಮ್ದು ಇಲ್ಲಿ ಸಿಗುತ್ತಾ? ನಿಮ್ಮ ಅಪ್ಪ ಕೊಡ್ತಾನೆ. ಬರೀ ಗೋಲ್ಡ್ ಕ್ಯಾಪಚಿನೋ ಅಷ್ಟೇ ಸಿಗಲ್ಲ, ಕ್ಯಾಮೆಲ್ಚಿನೋ ಅಂತ ಕೂಡ ಸಿಗುತ್ತೆ. ಕ್ಯಾಮೆಲ್ಚಿನೋ ಅಂದರೆ ಏನಂತಂದರೆ ಒಂಟಿ ಹಾಲಿನಿಂದ ಮಾಡಿರುವಂತಹ ಕಾಫಿ. ಅದಕ್ಕೆ 55 ದಿರಮ್ ಇರುತ್ತೆ. 55 ದಿರಮ್ ಅಂತಂದರೆ ಇಂಡಿಯನ್ ಮನಿಗೆ ಏನಿಲ್ಲ ಅಂದರೂ 1,500 ರೂಪಾಯಿ ಇರುತ್ತೆ. ಅದಷ್ಟೇ ಅಲ್ಲದೆ ಇದೆಲ್ಲ ಇದೆ ಅಂತಂದರೆ ಪ್ಯಾಲೇಸಲ್ಲಿ ಅಬ್ವಿಯಸ್ಲಿ ಸ್ಪಾ ಅಂತೂ ಇರಲೇಬೇಕು. ಅಲ್ಲಿ ಗೋಲ್ಡ್ ಫೇಶಿಯಲ್ ಅಂತ ಮಾಡ್ತಾರೆ. ಆ ಗೋಲ್ಡ್ ಫೇಶಿಯಲ್ಗೆ ಏನಿಲ್ಲ ಅಂತ ಅಂದ್ರೂ 1 ಅವರ್ಗೆ 1800 AED ಆಗುತ್ತೆ. ಅಂದರೆ ಇಂಡಿಯನ್ ಮನಿಯಲ್ಲಿ ಎಷ್ಟಾಗುತ್ತೆ ಗೊತ್ತಾ? 50,000 ರುಪೀಸ್ ಆಗುತ್ತೆ. ಆ ಗೋಲ್ಡ್ ಕೂಡ 24 ಕ್ಯಾರೆಟ್ ಗೋಲ್ಡ್ ಕಣ್ರಿ. ಈ ಪ್ಯಾಲೇಸು ಬರೀ ಲಕ್ಸುರಿನೆಸ್ಸಿಗೆ ಅಷ್ಟೇ ಅಲ್ಲ, ಈವನ್ ಎಂಟರ್ಟೈನ್ಮೆಂಟಿಗೆ ಕೂಡ ಏನು ಕಮ್ಮಿ ಇಲ್ಲ. ಅಂದರೆ ಇಲ್ಲಿ ಪಿಯಾನೋದು ಲೈವ್ ಶೋ ಕೂಡ ಇರುತ್ತೆ. ಹಾಗೆ ನಮಗೇನಾದರೂ ಪಿಯಾನೋನ ಪ್ಲೇ ಮಾಡೋಕ್ಕೆ ಬರ್ತಿದ್ರೆ ನಾವು ಕೂಡ ಪ್ಲೇ ಮಾಡ್ಬೋದು. ಹಾಗೆ ವಿಡಿಯೋ ಫೋಟೋಸ್ನೂ ಎಲ್ಲ ಕೂಡ ತಗೋಬೋದು. ಹಾಗೆ ಈ ಬ್ಯೂಟಿಫುಲ್ ಇಂಟೀರಿಯರ್ಗೆ ಕ್ರಿಸ್ಟಲ್ ಶ್ಯಾಂಡ್ಲಿಯರ್ಸಿಂದ ಟಚ್ ಕೊಟ್ಟಿದ್ದಾರೆ. ಎವ್ರಿ ಲಾಬಿಯಲ್ಲೂ ನಾವು ಈ ಥರ ಶ್ಯಾಂಡ್ಲಿಯರ್ಸ್ನ ನೋಡ್ಬೋದು. ಅದು ಎಲ್ಲ ಲಾಬಿಯಲ್ಲೂ ಸೇರಿಸಿ 1,000ದಿಂದ 1,500ವರೆಗೂ ಈ ಥರ ನಾವು ಟಚ್ ನೋಡ್ಬೋದು. ಅದಷ್ಟೇ ಅಲ್ಲದೆ ಇವನ್ ಬಂದಿರುವಂತಹ ವಿಸಿಟರ್ಸ್ಗೂ ಕೂಡ ಲಕ್ಸುರಿಯಸ್ ಆಗಿ ರೆಸ್ಟಿಂಗ್ ಏರಿಯಾ ಕೂಡ ಪ್ರೊವೈಡ್ ಮಾಡಿದ್ದಾರೆ. ಆಮೇಲೆ ಇಲ್ಲಿ ಎಂಬ್ರೆಡ್ಸ್ ಪ್ಯಾಲೇಸ್ ಸ್ಟ್ರಕ್ಚರ್ ಇರುವಂತಹ ಒಂದು ದೊಡ್ಡ ಕಾರ್ಪೆಟ್ನ ವಾಲ್ ಡೆಕೋರ್ ಆಗಿ ಹ್ಯಾಂಗ್ ಮಾಡಿದ್ದಾರೆ. ಆಮೇಲೆ ಅದ್ರ ಲೆಂತ್ ಹೇಳಬೇಕು ಅಂತ ಅಂದರೆ 2 ಫ್ಲೋರ್ಸಿಗೆ ವಿಸಿಬಲ್ ಆಗೋ ಥರ, ಹಾಗೆ ಬ್ರೆಡ್ತಲ್ಲಿ ಒಂದು ವೈಡ್ ವಾಲು ಕವರ್ ಆಗೋ ಥರ ಡಿಸೈನ್ ಮಾಡಿದ್ದಾರೆ. ದೊಡ್ಡೋರಿಗೆ ಫೀಲ್ ಮಾಡೋಕ್ಕೆ ಎಂಬ್ರೆಡ್ಸ್ ಪ್ಯಾಲೇಸ್ ಇದ್ದರೆ, ಅದೇ ಥರ ಚಿಕ್ಕವ್ರಿಗೂ ಕೂಡ ಅದೇ ಎಂಬ್ರೆಡ್ಸ್ ಪ್ಯಾಲೇಸಲ್ಲಿ ಈ ಥರ ಕಿಡ್ಸ್ ಪ್ಯಾಲೇಸ್ ಅಂತ ಒಂದು ಸ್ಮಾಲ್ ಟೆಂಟ್ ಹಾಕಿ ಅವ್ರಿಗೂ ಕೂಡ ಈ ಥರ ಎಂಜಾಯ್ ಮಾಡೋಕ್ಕೆ ಬಿಟ್ಬಿಟ್ಟಿದ್ರು. ಎಷ್ಟು ದೊಡ್ಡ ಪ್ಯಾಲೇಸ್ ಇದ್ರೇನು ಮಕ್ಕಳಿಗೆ ಇದೇ ಥರದ ಸ್ಮಾಲ್ ಟೆಂಟೇ ಇಷ್ಟ ಆಗ್ತಾವಲ್ಲ. ನನ್ನ ಮಕ್ಕಳು ಅಷ್ಟೇ ಅದರಲ್ಲಿ ಬಿದ್ದು ಒಳ್ಳಾಡಿ ಒಂದೆರಡು ಫೋಟೋಸ್ ಎಲ್ಲ ತಕ್ಕೊಂಡು ಬಂದರು. ಅದಾದಮೇಲೆ ಲಾಸ್ಟ್ ಪಾರ್ಟ್ ಆಫ್ ದಿಸ್ ಎಂಬ್ರೆಡ್ಸ್ ಪ್ಯಾಲೇಸು ಏನಂತ ಅಂದರೆ, ಎಕ್ಸಿಟಲ್ಲಿ ಬರಬೇಕಾದ್ರೆ ಈ ಎಂಬ್ರೆಡ್ಸ್ ಪ್ಯಾಲೇಸಿಗೆ ಬಂದಿರುವಂತಹ ಅವಾರ್ಡ್ಗಳನ್ನು ಡಿಸ್ಪ್ಲೇ ಮಾಡಿದರು. ನೋಡ್ತಾ ಇರ್ಬೋದು ನೀವು, ಒಂದಲ್ಲ ಎರಡಲ್ಲ 10ರಿಂದ 15 ಅವಾರ್ಡ್ಗಳನ್ನು ಇದು ಗೆದ್ದಿದೆ. ಇದೇನು ಆಶ್ಚರ್ಯ ಪಡುವಂಥದ್ದೇನಲ್ಲ ಬಿಡಿ. ಇದು ಪ್ಯಾಲೇಸ್ಗೆ ಇರುವಂತಹ ರಾಯಲಿಟಿ, ಲಕ್ಸುರಿನೆಸ್ಸು ಇದನ್ನೆಲ್ಲ ನೋಡಿಬಿಟ್ರೆ ಇದು ಇನ್ನೂ ಇಷ್ಟು ಅವಾರ್ಡ್ಸ್ ಕೂಡ ಕಮ್ಮಿನೇ. ನೋಡಿದ್ರಲ್ಲ ಇವತ್ತಿನ ಲಾಗ್ ಯಾವ ಥರ ಇತ್ತು ಅಂತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಬೇಗ 500 ಸಬ್ಸ್ಕ್ರೈಬರ್ಸ್ನ ರೀಚ್ ಆಗಲಿ. ನಾನು ಆ ಕಾಫಿನ ಟ್ರೈ ಮಾಡಬೇಕು, ನನ್ನ ಹಸ್ಬೆಂಡ್ ಹೇಳಿರೋ ಥರ 500 ಸಬ್ಸ್ಕ್ರೈಬರ್ಸ್ ಆದಮೇಲೆ. ಹಾಗೆ ಈ ಲಾಗಿಗೆ ಶೇರು ಕಮೆಂಟು ಮಾಡಿ. ಸಿ ಯು ಇನ್ ದ ನೆಕ್ಸ್ಟ್ ಲಾಗ್. ಬಾಯ್.